ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಭಾಗ 2. ಸಾಮಾಜಿಕ ವ್ಯವಸ್ಥೆ. ಒಂದು ದೇಶದ ಸಾಮಾಜಿಕ ವ್ಯವಸ್ಥೆಯ ಲಕ್ಷಣಗಳು ಹಲವಾರು ಅಂಶಗಳಿಂದ ಪ್ರಭಾವಿತ ಆಗಿರ್ತವೆ. ಭಾರತೀಯ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿಗಳು ಪ್ರಾಚೀನ ಕಾಲದಿಂದ ವಿಕಸನ ಹೊಂದುತ್ತಾ ಬಂದಿರತಕ್ಕಂಥದ್ದನ್ನು ಕಾಣಬಹುದು. ಧರ್ಮ, ಜಾತಿ, ಮತ, ಪಂಥ, ನಡೆನುಡಿ, ಸಂಸ್ಕಾರ, ಭಾಷೆ, ಪರಿಸರ ಮತ್ತು ಪ್ರಾದೇಶಿಕ ಭಿನ್ನತೆಗಳಿಂದ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅತ್ಯಂತ ಜಟಿಲವು ಮತ್ತು ಸಂಕೀರ್ಣ ಕೂಡ ಆಗಿದೆ. ಒಂದು ದೇಶದ, ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಅಲ್ಲಿಯ ವಾತಾವರಣ, ರಾಜಕಾರಣ, ಆರ್ಥಿಕ ಮತ್ತಿತರ ಅಂಶಗಳನ್ನು ಅದು ಅವಲಂಬಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಅಲ್ಲಿಯ ಜನಾಂಗದ ಜೀವನ ಶೈಲಿ, ರೀತಿ ನೀತಿಗಳು, ಸಂಪ್ರದಾಯಗಳು, ಸಂಸ್ಕಾರಗಳು, ನಂಬಿಕೆಗಳು, ಕುಟುಂಬ, ಮಹಿಳೆಯರ ಸ್ಥಾನಮಾನ, ಮದುವೆ, ಹಬ್ಬ ಹರಿದಿನಗಳು, ಉಡುಗೆ ತೊಡುಗೆ, ಮನೋರಂಜನೆ ಇವುಗಳೆಲ್ಲ ಒಟ್ಟುಗೂಡಿರ್ತಕ್ಕಂಥದ್ದು ಒಂದು ಸಮಾಜ ಆಗಿರ್ತಕ್ಕಂಥದ್ದು. ಮಧ್ಯಕಾಲೀನ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಹೊಯ್ಸಳರು, ಸೇವಣರು, ವಿಜಯನಗರ ಅರಸರು ಹಿಂದೂ ಧರ್ಮದ ರಕ್ಷಣೆಯ ಅವರ ಮೂಲ ಉದ್ದೇಶವಾಗಿತ್ತು. ವರ್ಣಾಶ್ರಮ ಧರ್ಮಗಳನ್ನು ಪೋಷಿಸಲು ಕಟಿಬದ್ಧರಾಗಿದ್ದರು. ಇದೇ ಅವಧಿಯಲ್ಲಿ ಆಡಳಿತ ನಡೆಸಿದ ಬಹುಮನಿ ಮತ್ತು ಆದಿಲ್ಶಾಹಿಗಳು ಮುಸ್ಲಿಮರಾಗಿದ್ದರು. ಈ ಸುಲ್ತಾನರು ಪ್ರಚಲಿತದಲ್ಲಿದ್ದ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸುವ ಕಾರ್ಯಕ್ಕೆ ಕೈ ಹಾಕಲಿಲ್ಲ. ಆರಂಭದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ತೀವ್ರ ಸಂಘರ್ಷ ಏರ್ಪಟ್ಟರು. ಕ್ರಮೇಣವಾಗಿ ಹೊಂದಾಣಿಕೆ, ಸಹಕಾರ ಮತ್ತು ಸಹಬಾಳ್ವೆ ಅನಿವಾರ್ಯ ಆಗಿರ್ತಕ್ಕಂಥದ್ದು. ಆ ಕಾಲಘಟ್ಟದ ಕುಟುಂಬದ ಬಗ್ಗೆ ನಾವು ಗಮನಿಸೋಣ. ಕುಟುಂಬ ಅನ್ನೋದು ಸಾಮಾಜಿಕ ಜೀವನದ ಮೂಲ ಅಂಗವಾಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಜನನ, ಬೆಳವಣಿಗೆ, ಏಳಿಗೆ ಮತ್ತು ಸಾಧನೆಗೆ ಕುಟುಂಬವೇ ಕೇಂದ್ರ ಆಗಿರ್ತದೆ. ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಆ ಸಂದರ್ಭದಲ್ಲಿ ಹೆಚ್ಚಾಗಿದ್ದವು. ಕುಟುಂಬ ತಂದೆಯ ನಾಯಕತ್ವ, ತಾಯಿಯ ಪ್ರೀತಿ, ಸಹೋದರಿಯರ ಸಹಕಾರ, ವಾತ್ಸಲ್ಯ, ಮಕ್ಕಳು ಮೊಮ್ಮಕ್ಕಳ ಮಮತೆಯಾಗಿರಬಹುದು. ಮಧ್ಯದಲ್ಲಿ ನಿರ್ಧರಿತ ಕ್ಷೇತ್ರದಲ್ಲಿ ಸಾಮರಸ್ಯದ ಒಂದು ಕೇಂದ್ರ ಆಗಿರ್ತಕ್ಕಂಥದ್ದು. ಕುಟುಂಬ ಸದಸ್ಯರ ಬೇಡಿಕೆಗಳನ್ನು ಈಡೇರಿಸೋದ್ರ ಜೊತೆಗೆ ಅವರ ಚಾರಿತ್ರ್ಯ, ನಡವಳಿಕೆಯನ್ನು ತಿದ್ದಿ ತೀಡಿ ಸಂಸ್ಕಾರ ನೀಡತಕ್ಕಂಥ ಒಂದು ಪ್ರಯೋಗ ಶಾಲೆ ಕೂಡ ಆಗಿರುವಂಥದ್ದು. ಕುಟುಂಬದ ಸಮಗ್ರ ಏಳಿಗೆಗೆ ಆ ಕುಟುಂಬದ ಮುಖ್ಯಸ್ಥನಾಗಿರ್ತಕ್ಕಂಥ ಸದಸ್ಯರ ನಾಯಕತ್ವ, ಆಲೋಚನಾ ಶಕ್ತಿ, ದುಡಿಮೆ, ಪ್ರೀತಿ, ವಿಶ್ವಾಸ, ಕೌಶಲ್ಯ, ತ್ಯಾಗ, ಸೇವೆ ಮತ್ತು ಸಮರಸ ಭಾವನೆಗಳನ್ನು ಅದು ಅವಲಂಬಿಸಿರ್ತಕ್ಕಂಥದ್ದು. ಕುಟುಂಬದಲ್ಲಿ ತಂದೆಯ ಯಜಮಾನಿಕೆಯನ್ನು ಎಲ್ಲರೂ ಒಪ್ಪಿಕೊಳ್ತಾ ಇದ್ದರು. ಯಜಮಾನ ಸತ್ತರೆ ಅಥವಾ ಅಸ್ವಸ್ಥನಾದರೆ ಅವನ ಹಿರಿಯ ಮಗನ ಯಜಮಾನಿಕೆಯನ್ನು ಎಲ್ಲರೂ ಒಪ್ತಾ ಇದ್ದರು. ಹೀಗೆ ಆ ಕಾಲಘಟ್ಟದಲ್ಲಿ ಅವಿಭಕ್ತ ಕುಟುಂಬಗಳೇ ಹೆಚ್ಚು ಜನಪ್ರಿಯ ಆಗಿದ್ವು, ಜೊತೆಗೆ ಆದರ್ಶಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ವರ್ಣಾಶ್ರಮ ಪದ್ಧತಿ. ವರ್ಣಾಶ್ರಮ ಪದ್ಧತಿ ಸಮಾಜದ ಮೂಲ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದು. ಮಧ್ಯಕಾಲೀನ ಕರ್ನಾಟಕವನ್ನಾಳಿರ್ತಕ್ಕಂಥ ಹೊಯ್ಸಳರು, ಸೇವಣರು, ವಿಜಯನಗರದ ಅರಸರು ವರ್ಣ ಮತ್ತು ಆಶ್ರಮ ಧರ್ಮಗಳನ್ನು ರಕ್ಷಿಸುವಲ್ಲಿ ಆಸಕ್ತರಾಗಿದ್ದರು. ಮೂಲತಃ ಸಮಾಜ ವರ್ಣಾಶ್ರಮ ಧರ್ಮದ ಆಧಾರದ ಮೇಲೆ ರಚನೆಯಾಗಿರ್ತದೆ. ಈ ಸಾಮ್ರಾಟರು, ಸಾಮಂತರು ಮತ್ತು ಧರ್ಮ ಸುಧಾರಕರು ರಾಜ್ಯದ ಪ್ರಗತಿಗೆ ಅನುಕೂಲವಾಗುವಂತೆ ವರ್ಣಾಶ್ರಮ ಧರ್ಮವನ್ನು ಆಚರಿಸಲು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು. ಸನಾತನ ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಗಗಳು ಆ ಸಂದರ್ಭದಲ್ಲಿ ರೂಢಿಯಲ್ಲಿ ಇದ್ದಿರ್ತಕ್ಕಂಥದ್ದು. ಬ್ರಾಹ್ಮಣರು ಹಿಂದೂ ಸಮಾಜದ ಉನ್ನತ ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಉನ್ನತ ಸ್ಥಾನದಲ್ಲಿ ಇದ್ದಿರ್ತಕ್ಕಂಥದ್ದು. ಈ ಕಾಲದ ಬ್ರಾಹ್ಮಣರು ಪಂಚ ದ್ರಾವಿಡ ವರ್ಗಕ್ಕೆ ಸೇರಿತ್ತು. ಕನ್ನಡ, ತೆಲುಗು, ತಮಿಳು, ಕೊಂಕಣಿ, ತುಳು ಹಾಗೆ ಮರಾಠಿ ಭಾಷೆಗಳನ್ನು ಅವರು ಮಾತನಾಡ್ತಾಯಿದ್ರು. ಆ ಭಾಷೆಗಳನ್ನ ಬಲ್ಲವರಾಗಿದ್ದರು. ಬ್ರಾಹ್ಮಣರು ಸ್ಮಾರ್ತ, ಮಾಧ್ವ ಮತ್ತು ಶ್ರೀ ವೈಷ್ಣವ ಈ ಒಂದು ಪಂಥಕ್ಕೆ ಸೇರಿದವರಾಗಿದ್ದರು. ಕ್ರಮೇಣವಾಗಿ ಶಂಕರರ ಅದ್ವೈತ, ಮಧ್ವರ ಅದ್ವೈತ ಮತ್ತು ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತದ ಒಂದು ಸಿದ್ಧಾಂತಗಳ ಅನುಯಾಯಿಗಳು ಕೂಡ ಆಗಿದ್ದರು. ಈ ಬ್ರಾಹ್ಮಣರು ವೇದಾಧ್ಯಯನ, ಪೂಜೆ, ಯಜ್ಞ ಯಾಗಗಳ ಆಚರಣೆ, ಪೌರೋಹಿತ್ಯ, ಬೋಧನೆ, ನ್ಯಾಯಪಾಲನೆ ಬ್ರಾಹ್ಮಣರ ಸಾಂಪ್ರದಾಯಿಕ ಒಂದು ಕರ್ತವ್ಯಗಳಾಗಿರ್ತಕ್ಕಂಥದ್ದು.
ಇವರು 16 ಸಂಸ್ಕಾರಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ರು. ಉದಾಹರಣೆಗೆ ಉಪನಯನ, ವಿವಾಹಗಳು ಪ್ರಮುಖ ಸಂಸ್ಕಾರಗಳಾಗಿರ್ತಕ್ಕಂಥದ್ದು. ಬ್ರಾಹ್ಮಣರಲ್ಲಿ ಸಾಂಪ್ರದಾಯಿಕ ಶೈಲಿಯ ವಿವಾಹ ಪದ್ಧತಿ ಇತ್ತು. ಇವರಲ್ಲಿ ವಿವಾಹ ವಿಚ್ಛೇದನ, ಮರು ವಿವಾಹ, ವಿಧವಾ ವಿವಾಹಗಳಿಗೆ ಅವಕಾಶಗಳು ಇರಲಿಲ್ಲ. ಹಾಗೆ ಆಹಾರ ಮತ್ತು ತರಕಾರಿಯ ಬಳಕೆಯಲ್ಲಿ ಕೆಲವು ನಿಷಿದ್ಧವಾಗಿದ್ದವು. ಕೆಲವು ವಿದ್ಯಾವಂತ ವೀರ ಬ್ರಾಹ್ಮಣರು ಸರ್ಕಾರದ ಸೈನಿಕ ಮತ್ತು ಪೌರ ಸೇವಾ ಹುದ್ದೆಗಳಲ್ಲಿ ಕೂಡ ಇದ್ದರು. ದಕ್ಷತೆ, ನಿಷ್ಠೆ, ಬುದ್ಧಿವಂತಿಕೆಯಿಂದ ರಾಜ್ಯವನ್ನು ರಕ್ಷಣೆ ಮಾಡ್ತಾಯಿದ್ರು. ಮೊದಲನೆಯ ಬುಕ್ಕ ಮತ್ತು ಎರಡನೆಯ ಹರಿಹರನ ಮಂತ್ರಿಗಳಾಗಿರ್ತಕ್ಕಂಥ ಮಾಧವ ಮತ್ತು ಸಾಯಣ್ಣರು ಬ್ರಾಹ್ಮಣ ಧರ್ಮ ಒಂದು ಪಂಥಕ್ಕೆ ಸೇರಿರ್ತಕ್ಕಂಥವ್ರೆ. ಸಾಂಪ್ರದಾಯಿಕವಾಗಿ ಬ್ರಾಹ್ಮಣರು ವೇದ, ಶಾಸ್ತ್ರ, ಪುರಾಣಗಳ ಅಧ್ಯಯನ, ಯಜ್ಞ ಯಾಗಾದಿಗಳ ಆಚರಣೆ, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು, ಜೊತೆಗೆ ಅಗ್ರಹಾರಗಳಲ್ಲಿ ಬೋಧಿಸೋದು ಅವರ ಕರ್ತವ್ಯಗಳಾಗಿದ್ದು. ಜೊತೆಗೆ ಇನ್ನು ಕೆಲವು ಬ್ರಾಹ್ಮಣರು ರಾಜನ ಆಸ್ಥಾನದಲ್ಲಿ ಅಧಿಕಾರಿಗಳಾಗಿದ್ದರು, ನೌಕರರಾಗಿದ್ದರು, ಜಮೀನ್ದಾರರಾಗಿದ್ದರು, ವರ್ತಕರಾಗಿದ್ದರು. ಹೀಗೆ ಬೇರೆ ಬೇರೆ ಕಸುಬುಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಷ್ಟೇ ಯಾಕೆ, ವಿದ್ವಾಂಸರಾಗಿ, ಜ್ಯೋತಿಷ್ಯರಾಗಿ, ಸಾಹಿತಿಗಳಾಗಿ, ವೈದ್ಯರಾಗಿ, ನ್ಯಾಯದಾನವನ್ನು ಕೂಡ ಮಾಡ್ತಕ್ಕಂಥವ್ರು ಆಗಿದ್ದರು. ಹಾಗೆ ಸಂಪೂರ್ಣವಾಗಿ ಈ ಬ್ರಾಹ್ಮಣರು ಸಸ್ಯಾಹಾರಿಗಳಾಗಿರ್ತಕ್ಕಂಥದ್ದು ಅಂಥೇಳಿ ತಿಳಿದು ಬರ್ತದೆ. ಇನ್ನು ಕ್ಷತ್ರಿಯ ವರ್ಗ, ಇದು ಎರಡನೆಯ ವರ್ಗ. ವಿಜಯನಗರದ ಚರಿತ್ರೆಯಲ್ಲಿ ಕ್ಷತ್ರಿಯರ ಹೆಸರು ಅತ್ಯಂತ ವಿರಳವಾಗಿ ಕಂಡುಬಂದಿರೋದು ಒಂದು ಸೋಜಿಗದ ಸಂಗತಿ ಅಂತ ಹೇಳ್ತಾರೆ. ಈ ಕ್ಷತ್ರಿಯರು ಸೇನಾಧಿಪತಿಗಳಾಗಿ, ಸೈನಿಕರಾಗಿ, ಆಡಳಿತದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ರಾಜ ಮಣಿತನದವರು ಮತ್ತು ಇತರ ಕೆಳವರ್ಗದವರು ತಮ್ಮ ಪರಾಕ್ರಮದಿಂದ ಕ್ಷತ್ರಿಯರೆನಿಸಿಕೊಳ್ತಾ ಇದ್ದರು. ಪ್ರಾಚೀನ ಭಾರತದ ಕ್ಷತ್ರಿಯೇತರ ರಾಜ್ಯವಂಶ ಸ್ಥಾಪಕರ ಹಾಗೆ ವಿಜಯನಗರದ ಅರಸರು ಕೂಡ ಕ್ಷತ್ರಿಯ ಸ್ಥಾನಮಾನವನ್ನು ಪಡೆಯಲು ಪ್ರಯತ್ನಿಸಿದರು. ತಮ್ಮ ಮೂಲವನ್ನು ಸೂರ್ಯ ಚಂದ್ರರೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಉನ್ನತ ವ್ಯಕ್ತಿಗಳನ್ನು ಅವರು ಜನ್ಮತಃ ಕ್ಷತ್ರಿಯವಾಗಿರಲವಾದರೂ ಅವರ ಪರಾಕ್ರಮ, ದಕ್ಷತೆಗಳಿಂದಾಗಿ ಕ್ಷತ್ರಿಯ ವರ್ಗಕ್ಕೆ ಸೇರಿಸಲಾಗ್ತಾ ಇತ್ತು. ಕೃಷಿಕರು ಮತ್ತು ವಾಣಿಜ್ಯೋದ್ಯಮಿಗಳು ವಿಜಯನಗರ ಸಾಮ್ರಾಜ್ಯದ ಜೀವನ ಶಕ್ತಿಯಾಗಿದ್ದು ಕ್ಷತ್ರಿಯ ಎಂಬ ಹೆಸರು ಕಾಣದಿರುವುದಕ್ಕೆ ಕಾರಣ ಅಂತ ಇಲ್ಲಿ BA ಸಾಲ್ತೋರಿಯವರು ಹೇಳ್ತಾರೆ. ವೈಶ್ಯರು ವ್ಯಾಪಾರ ಮತ್ತು ಉದ್ದಿಮೆಗಳಲ್ಲಿ ನಿರತರಾಗಿರ್ತಕ್ಕಂಥದ್ದು. ವ್ಯಾಪಾರದ ಜೊತೆಗೆ ರಾಜ್ಯಾಡಳಿತದ ಉನ್ನತವಾದ ಸ್ಥಾನಗಳನ್ನು ಕೂಡ ಹೊಂದಿದರು. ವೈಶ್ಯರು ವ್ಯಾಪಾರಿ ಸಂಘಗಳನ್ನು ಕಟ್ಟಿ ಸಾಮ್ರಾಟನಿಂದ ಅನೇಕ ಸವಲತ್ತುಗಳನ್ನು ಪಡ್ಕೊಂಡು ಸಾಮ್ರಾಜ್ಯದ ಉದ್ದಗಲಕ್ಕೂ ಒಳ ಮತ್ತು ಹೊರ ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ದೇವಾಲಯಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ದಾನ ದತ್ತಿಗಳನ್ನು ಕೂಡ ನೀಡಿರ್ತಕ್ಕಂಥ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತವೆ. ವರ್ತಕ ಸಮುದಾಯ ಹೆಚ್ಚಾಗಿ ಜೈನರು, ಲಿಂಗಾಯತರನ್ನು ಅದು ಒಳಗೊಂಡಿರ್ತಕ್ಕಂಥದ್ದು. ಬ್ರಾಹ್ಮಣರೇತರಾದ ಗೌಡ, ಸಾರಸ್ವತರು, ಬಂಟರು ಕೃಷಿಯನ್ನು ತೊರೆದು ಕಡಲ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದರು. ವ್ಯಾಪಾರಿಗಳನ್ನು ಶೆಟ್ಟಿಗಳು ಅಂತೇಳಿ ಕೂಡ ಕರೆಯಲಾಗ್ತಾ ಇತ್ತು. ಇನ್ನು ಶೂದ್ರರು ಸಮಾಜದಲ್ಲಿ 4ನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಶೂದ್ರರಲ್ಲಿ ಸಂಕೀರ್ಣವಾದ ಹಲವು ಜಾತಿ ಮತ್ತು ಉಪಜಾತಿಗಳಿದ್ದು ಶೂದ್ರರಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅರ್ಹತೆ ಇರಲಿಲ್ಲ. ಶೂದ್ರ ವರ್ಗ ಕೃಷಿ ಕಾರ್ಮಿಕರು, ಗೇಣಿದಾರರು, ನೇಕಾರರು, ಗೊಲ್ಲರು, ಕುಂಬಾರರು, ಕಂಬಾರರು, ಬಡಿಗರು, ಕ್ಷೌರಿಕರು, ಅಗಸರು, ಉಪ್ಪಾರರು, ಒಡ್ಡರು, ಗೌಡರು, ರೆಡ್ಡಿಗಳು ಮುಂತಾದ ಜಾತಿಗಳನ್ನು ಒಳಗೊಂಡಿತ್ತು. ಪ್ರತಿಯೊಂದು ಉಪಜಾತಿಯಲ್ಲಿಯೂ ಸದಸ್ಯರು ತಮ್ಮದೇ ಆಗಿರ್ತಕ್ಕಂಥ ಸೀಮಿತ ಪಂಗಡದೊಳಗೆ ವಿವಾಹಗಳನ್ನು ಮಾಡ್ಕೊಳ್ತಾ ಇದ್ದರು. ಗೇಣಿದಾರರು, ನಾಯಕರು ಶೂದ್ರ ವರ್ಗಕ್ಕೆ ಸೇರಿದರು. ಈ ಉಪಜಾತಿಗಳ ಗಣ್ಯರನ್ನು ಮುಖ್ಯವಾಗಿ ಅಮರ ನಾಯಕರನ್ನಾಗಿ, ಗೇಣಿ ರೈತರಾಗಿ, ಕಾವಲುಗಾರರಾಗಿ ನೇಮಕ ಮಾಡಲಾಗ್ತಾ ಇದ್ದಿರ್ತಕ್ಕಂಥದ್ದು. ಹಾಗೆ ಬಸವಾದಿ ಶಿವಶರಣರ ಪ್ರಭಾವದಿಂದ ಜನಪ್ರಿಯರಾಗಿರ್ತಕ್ಕಂಥ ವೀರಶೈವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ರು. ಅನೇಕ ವಿಚಾರಗಳಲ್ಲಿ ವೀರಶೈವರು ವೈದಿಕ ಸಂಸ್ಕೃತಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಇಷ್ಟಲಿಂಗ ಉಪಾಸಕರಾಗಿರ್ತಕ್ಕಂಥ ಇವರು
ಜಾತಿ ಮತ್ತು ವೈದಿಕ ಮೂಢನಂಬಿಕೆಗಳ ವಿರೋಧಿಗಳು ಕೂಡ ಆಗಿದ್ದರು. ಕಾಯಕ ಮತ್ತು ಭಕ್ತಿಗೆ ನಿಷ್ಠರಾಗಿದ್ದರು. ಇವರ ಸಾಮಾಜಿಕ ವಿಧಿವಿಧಾನಗಳು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ವಿಜಯನಗರದ ಕೆಲವು ಪಾಳೆಗಾರರು ಮತ್ತು ದಂಡನಾಯಕರು ವೀರಶೈವರಾಗಿದ್ದರು. ವೀರಶೈವನಾಗಿ ಲಕ್ಕಣ್ಣ ದಂಡೇಶನು ಕವಿ ಮತ್ತು ದಂಡನಾಯಕ ಆಗಿದ್ದ. ಇವರು ಸಹ ಸಸ್ಯಾಹಾರಿಗಳಾಗಿದ್ದರು. ಮೃತದೇಹಗಳನ್ನು ಹೂಳುತ್ತಾ-ಇದ್ರು. ಇವರಲ್ಲಿ ಕೂಡ ಅನೇಕ ಒಳ ಪಂಗಡಗಳನ್ನು ಕಾಣ್ತೀವಿ ನಾವು. ಜಂಗಮರು, ಆರಾಧ್ಯರು, ಪಾದರು, ನೋನಂಬರು, ಹೀಗೆ ಕೃಷಿ, ವ್ಯಾಪಾರ, ಕೈಗಾರಿಕೆ, ಸಾರ್ವಜನಿಕ ಆಡಳಿತ, ಇತರ ಸೇವೆಗಳು ಮತ್ತು ವಿದ್ಯಾ ಸಂಬಂಧವಾದ ವೃತ್ತಿಗಳಲ್ಲಿ ನಿರತರಾಗಿದ್ದರು. ಸಾಮ್ರಾಜ್ಯದ ಅನೇಕ ಭಾಗಗಳಲ್ಲಿ ನಮಗೆ ವೀರಶೈವ ಮಠಗಳು ಒಂದು ಕಂಡು ಬರ್ತಾ ಇದ್ದಿರ್ತಕ್ಕಂಥದ್ದು. ಇನ್ನು ಅವತ್ತಿನ ಸಮಾಜದಲ್ಲಿ ಜಾತೀಯತೆ, ಮೂಢನಂಬಿಕೆ, ಶೋಷಣೆ, ಮೇಲ್ವರ್ಗದವರ ದಬ್ಬಾಳಿಕೆಯಿಂದ ಸಮಾಜದಲ್ಲಿ ಅಸಮಾಧಾನವನ್ನು ಹಿಂದುಳಿದ ಜಾತಿಯವರು ಮೇಲ್ವರ್ಗದ ಸವಲತ್ತುಗಳನ್ನು ಹಂಚಿಕೊಳ್ಳಲು ಜಾಗೃತಗೊಂಡರು. ಅವರಲ್ಲಿ ಜನಾಂಗ ಐಕ್ಯತೆ, ವಿಪ್ರ ವಿನೋದಗಳು, ಅಕ್ಕಸಾಲಿಗರು, ಬಡಗಿಗಳು, ಕಂಚುಗಾರರು, ಶಿಲ್ಪಿಗಳು ತಮ್ಮ ಬಾಧ್ಯತೆಗಳಿಗಾಗಿ ಪರಸ್ಪರರನ್ನೇ ಘರ್ಷಿಸಿದ ನಿದರ್ಶನಗಳು ಕಂಡುಬರ್ತವೆ. ಉದಾಹರಣೆಗೆ 1553 ಬೇಲೂರು ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಂತೆ ಸಮಾಜದಲ್ಲಿನ ಅಸಮಾಧಾನವನ್ನು ತೊಡೆದು ಹಾಕಲಿಕ್ಕೆ ಪುರಂದರದಾಸರು, ಕನಕದಾಸರು, ಸರ್ವಜ್ಞ, ವೇಮನ, ಕಪಿಲರಂಥ ಅನೇಕ ಸುಧಾರಕರು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಸಾಮಾಜಿಕ ಐಕ್ಯತೆ ಮತ್ತು ಸಾಮರಸ್ಯಗಳಿಗೆ ಇವರೆಲ್ಲ ಕರೆಯನ್ನು ಕೊಟ್ಟಿದ್ದರು. ಇನ್ನು ಸ್ತ್ರೀಯರ ಸ್ಥಾನಮಾನಗಳ ವಿಚಾರಕ್ಕೆ ಬಂದರೆ, ವಿಜಯನಗರ ಕಾಲದಲ್ಲಿ ಸ್ತ್ರೀ ಗೌರವದ ಸ್ಥಾನವನ್ನು ಹೊಂದಿದ್ಲು. ರಾಜಮನೆತನದ ಉಚ್ಚಕುಲದ ಸ್ತ್ರೀಯರು ಶಿಕ್ಷಣ ಪಡಿತಾ ಇದ್ದರು. ಸಂಗೀತ, ನೃತ್ಯ, ಸಾಹಿತ್ಯ ಮುಂತಾದ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದರು. ಬುಕ್ಕನ ರಾಣಿಯಾಗಿರ್ತಕ್ಕಂಥ ತಿರುಮಲಾಂಬೆ ವರದಾಂಬಿಕಾ ಪರಿಣಯಂ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾಳೆ. ಕುಮಾರ ಕಂಪನ ರಾಣಿ ಗಂಗಾದೇವಿ ಮಧುರಾ ವಿಜಯಂ ಎಂಬ ಗ್ರಂಥವನ್ನು ಬರೆದಿರ್ತಕ್ಕಂಥವಳು. ರಾಮ ಬಂದ್ರಾಳು ಅಂತಕ್ಕಂಥವಳು ರಘುನಾಥಾಭ್ಯುದಯಂ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾಳೆ. ಸಂಚಿಹೊನ್ನಮ್ಮ ಎರಡನೇ ದೇವರಾಯನ ಆಸ್ಥಾನದಲ್ಲಿದ್ದು ಹದಿಬದೆಯ ಧರ್ಮ ಅಂತಕ್ಕಂಥ ಕೃತಿ ಬರೆದಿದ್ದಾಳೆ. ತಿರುಮಲಾಂಬ ಅಚ್ಯುತರಾಯನ ಆಸ್ಥಾನದ ವರದಿಗಾರರಾಗಿದ್ದರು. ಕೃಷ್ಣದೇವರಾಯನ ರಾಣಿ ಚಿನ್ನಂಬಳು ನೃತ್ಯ ವಿಶಾರದೆ ಎನಿಸಿಕೊಂಡಿದ್ಲು. ಕೃಷ್ಣದೇವರಾಯ, ಅಚ್ಯುತರಾಯ ಮತ್ತು ರಾಮರಾಯರು ತಮ್ಮ ಅರಮನೆಯ ಸ್ತ್ರೀಯರಿಗೆ ಶಿಕ್ಷಣ, ಸಂಗೀತ, ನೃತ್ಯವನ್ನು ಕಲಿಸಲಿಕ್ಕೆ ಅನೇಕ ವಿದ್ವಾಂಸರನ್ನು ನೇಮಕ ಮಾಡಿದ್ರು ಅನ್ನೋದು ಕೂಡ ನಮಗೆ ತಿಳಿದು ಬರ್ತದೆ. ಜೊತೆಗೆ ಸ್ತ್ರೀಯರು ದಾನ ದತ್ತಿ ಕಾರ್ಯಗಳಲ್ಲಿ ಕೂಡ ತೊಡಗಿಕೊಂಡಿದ್ದರು. ರಾಜನ ಅರಮನೆಯ ಸಹಸ್ರಾರು ಸ್ತ್ರೀಯರು ಹಲವಾರು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಅರಮನೆಯ ಲೆಕ್ಕಪತ್ರ, ಬರವಣಿಗೆ, ಕಾವಲು, ಅರಮನೆ ಪಹರೆ, ದಂಡಾಧಿಕಾರಿಗಳು, ನ್ಯಾಯಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಆರ್ಥಿಕವಾಗಿ ಸ್ತ್ರೀಯು ಸ್ವತಂತ್ರವಾಗಿರಲಿಲ್ಲ. ಶ್ರೀಮಂತ ಮತ್ತು ಮಧ್ಯಮ ವರ್ಗದ ಸ್ತ್ರೀಯರು ಗೃಹ ಕಾರ್ಯಗಳ ಜೊತೆಗೆ ಸಾಮಾಜಿಕ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದರು. ಕೆಳವರ್ಗದ ಸ್ತ್ರೀಯರು ಪುರುಷರೊಂದಿಗೆ ಕೃಷಿ, ಪಶುಪಾಲನೆ, ಗೃಹ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು. ಆಮೇಲೆ ಅವತ್ತಿನ ಸಮಾಜದಲ್ಲಿ ಬಾಲ್ಯ ವಿವಾಹ, ಸತಿ ಪದ್ಧತಿ, ಬಹುಪತ್ನಿತ್ವ, ದೇವದಾಸಿ ಪದ್ಧತಿಗಳು ಅಸ್ತಿತ್ವದಲ್ಲಿ ಇದ್ವು. ಸ್ತ್ರೀಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ರಾಜ ಪರಿವಾರ, ಶ್ರೀಮಂತ ವ್ಯಾಪಾರಿಗಳು, ನೃತ್ಯ ಸಂಗೀತದಲ್ಲಿ ಪ್ರಾವೀಣ್ಯತೆ ಹೊಂದಿದ ಸ್ತ್ರೀಯರು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದರು. ಆದರೆ ಕೆಳವರ್ಗದ ಜಾತಿಗಳಲ್ಲಿರ್ತಕ್ಕಂಥ ಸ್ತ್ರೀಯರು ಅನೇಕ ಹಕ್ಕುಗಳಿಂದ ಸಂಪೂರ್ಣವಾಗಿ ವಂಚಿತರಾಗಿ ತೂತಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈ ಕಾಲಾವಧಿಯಲ್ಲಿ ದೇವದಾಸಿ ಪದ್ಧತಿ ಅನ್ನೋದು ರೂಢಿಯಲ್ಲಿತ್ತು. ಆ ದೇವದಾಸಿಯರು ದೇವಾಲಯದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದರು. ಸಂಗೀತ ಮತ್ತು ನೃತ್ಯ ಕಲೆಯಲ್ಲಿ ಪರಿಣಿತರಾಗಿದ್ದು ದೇವಾಲಯ ಹಾಗೆ ರಾಜನ ಆಸ್ಥಾನದಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನವನ್ನು ಕೊಡ್ತಾಯಿದ್ರು. ದೇವರ ಹೆಸರಿನಲ್ಲಿ ದಾಸಿಯರನ್ನು ಭೋಗದ ವಸ್ತುವನ್ನಾಗಿ ಬಳಸಲಾಗ್ತಾ ಇತ್ತು. ಮುಗ್ಧ ಅಮಾಯಕ ಹೆಣ್ಣುಮಕ್ಕಳು ಈ ಪದ್ಧತಿಯಿಂದ ಸಾಕಷ್ಟು ಶೋಷಣೆಯನ್ನು ಆ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ದರು. ಇನ್ನು ವೇಶ್ಯಾವೃತ್ತಿ ವಿಚಾರಕ್ಕೆ ಬಂದರೆ,
ಈ ಕಾಲಘಟ್ಟದ ಒಂದು ಪ್ರಮುಖ ಸಾಮಾಜಿಕ ಅನಿಷ್ಟ ಪದ್ಧತಿಯಾಗಿತ್ತು. ವಿದೇಶಿ ಯಾತ್ರಿಕನಾಗಿರ್ತಕ್ಕಂಥ ಅಬ್ದುಲ್ ರಜಾಕ್ ವೇಶ್ಯಾವಾಟಿಕೆಯ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತಾನೆ. ವೇಶ್ಯಾವಾಟಿಕೆಯ ಮೇಲೆ ಯಾರ ನಿರ್ಬಂಧ ಇರಲಿಲ್ಲ. ರಾಜ್ಯದ ರಾಜಧಾನಿ, ನಗರ, ಪಟ್ಟಣಗಳಲ್ಲಿ ಅಧಿಕೃತ ವೇಶ್ಯಾವಾಟಿಕೆ ಕೇಂದ್ರಗಳಿದ್ವಂತೆ. ಅವರಿಗಾಗಿ ಊರಲ್ಲಿ ಒಂದು ಪ್ರತ್ಯೇಕ ಬೀದಿಯೇ ಇರ್ತಾಯಿತ್ತು. ಬಡ ಹೆಣ್ಣು ಮಕ್ಕಳು ವಿಧವೆಯರನ್ನು ಈ ವೃತ್ತಿಗೆ ನೂಕಲಾಗ್ತಾ ಇತ್ತು. ವೇಶ್ಯಾವಾಟಿಕೆ ಕೇಂದ್ರಗಳಿಂದ ಅಲ್ಲಿನ ನಗರಸಭೆ ತೆರಿಗೆಯನ್ನು ಕೂಡ ಸಂಗ್ರಹ ಮಾಡ್ತಾ ಇತ್ತಂತೆ. ವೇಶ್ಯೆಯರು ಅತ್ಯಂತ ಸುಂದರವಾಗಿದ್ದು ನೃತ್ಯ, ಗಾಯನ ಜೊತೆಗೆ ಸಂಗೀತದಲ್ಲಿ ನುರಿತವರಾಗಿದ್ದರು. ಹಬ್ಬ ಉತ್ಸವಗಳೆಂದು ನರ್ತಕಿಯರಿಂದ ಪ್ರದರ್ಶನಗಳನ್ನು ಆ ಸಂದರ್ಭದಲ್ಲಿ ಏರ್ಪಡಿಸಲಾಗ್ತಾ ಇತ್ತು. ಸತಿಸಹಗಮನ ಪದ್ಧತಿ. ಮರಣ ಹೊಂದಿದ ಗಂಡನ ಚಿತೆಯ ಮೇಲೆ ಆತನ ಹೆಂಡತಿಯನ್ನು ಕೂಡಿಸಿ ಜೀವಂತವಾಗಿ ಸುಡತಕ್ಕಂಥ ಪದ್ಧತಿಯೇ ಸತಿಸಹಗಮನ ಪದ್ಧತಿ. ಇದು ಹೆಚ್ಚಾಗಿ ನಮಗೆ ಉನ್ನತ ವರ್ಗದ ಕುಟುಂಬದಲ್ಲಿ ರೂಢಿಯಲ್ಲಿತ್ತು. ಗಂಡ ಸತ್ತ ವಿಧವೆಗೆ ಬದುಕ್ತಕ್ಕಂಥ ಹಕ್ಕಿಲ್ಲ, ಆಕೆ ಸತಿಯಾಗಬೇಕಿತ್ತು. ಒಂದು ವೇಳೆ ಬದುಕಿದ್ದರೆ ತಲೆ ಬೋಳಿಸಿಕೊಂಡು ಅತ್ಯಂತ ನಿಷ್ಕೃಷ್ಟ ಜೀವನವನ್ನು ಅವರು ತೆಗಿಬೇಕಾಗಿತ್ತು. ಸಮಾಜದಲ್ಲೇ ಆಕೆಗೆ ಯಾವುದೇ ಗೌರವವನ್ನು ಕೊಡ್ತಾ ಇರಲಿಲ್ಲ. ಅಚ್ಯುತರಾಯನ ಮರಣ ಹೊಂದಿದಾಗ 500ಕ್ಕೂ ಅಧಿಕ ಪತ್ನಿಯರು ಸತಿಸಹಗಮನವನ್ನು ಅನುಸರಿಸಿದರು ಅಂಥೇಳಿ ವಿದೇಶಿ ಬರವಣಿಗೆಕಾರನಾಗಿರ್ತಕ್ಕಂಥ ನ್ಯೂನಿಜ್ ತನ್ನ ಬರವಣಿಗೆಯಲ್ಲಿ ಆತ ದಾಖಲಿಸಿದ್ದಾನೆ. ಹಾಗೆ ಈ ಕಾಲಘಟ್ಟದಲ್ಲಿ ಗುಲಾಮಿ ಪದ್ಧತಿ ಕೂಡ ಅಸ್ತಿತ್ವದಲ್ಲಿ ಇತ್ತು. ಇದನ್ನು ಶಾಸನ ಮತ್ತು ಸಾಹಿತ್ಯ ಆಧಾರಗಳು ತಿಳಿಸ್ತವೆ. ವೀರ ಬಣಜಿಗರ ಸೇವೆಯಲ್ಲಿ ಅನೇಕ ಗುಲಾಮರಿದ್ದರು. ಸಾಲಗಾರರನ್ನು ಸಾಲ ಕೊಡುವವನ ಆಸ್ತಿ ಎಂದು ಪರಿಗಣಿಸಲಾಗಿತ್ತು. ಸಾಲಗಾರ ಸಾಲ ತೀರಿಸಲು ವಿಫಲನಾದರೆ ಅವನು ಸಾಲ ಕೊಟ್ಟವನ ಆಳಾಗಿ ದುಡಿದು ಸಾಲವನ್ನು ತೀರಿಸಬೇಕಾಗಿತ್ತು. ಒಡೆಯರು ಜೀತದಾಳುಗಳನ್ನು ಮಾನವೀಯ ದೃಷ್ಟಿಯಿಂದ ನೋಡ್ಕೋತಾ ಇದ್ದಿರ್ತಕ್ಕಂಥದ್ದು. ಇನ್ನು ಅವರ ವಸ್ತ್ರ ವಿನ್ಯಾಸದ ಬಗ್ಗೆ ನಾವು ನೋಡೋದಾದರೆ, ಈ ಕಾಲಘಟ್ಟದ ಆರ್ಥಿಕ ಸುಭಿಕ್ಷೆ ಹೊಂದಿರತಕ್ಕಂಥ ಮೇಲ್ವರ್ಗ ಮತ್ತು ಮಧ್ಯಮ ವರ್ಗದವರು ವಿವಿಧ ಬಗೆಯ ಬೆಲೆ ಬಾತಕ್ಕಂಥ ವಸ್ತ್ರಾಭರಣಗಳನ್ನ ಧರಿಸ್ತಾ ಇದ್ರು. ರಾಜರು, ಆಸ್ಥಾನಿಕರು, ಶ್ರೀಮಂತರು ಜರ್ತಾರಿಯಿಂದ ಮಾಡಿರ್ತಕ್ಕಂಥ ರೇಷ್ಮೆಯ ವಸ್ತ್ರಗಳನ್ನು ಧರಿಸ್ತಾ ಇದ್ರು. ಸಾಮಾನ್ಯರಂತೂ ಹತ್ತಿ ಉಡುಪುಗಳನ್ನು ಧರಿಸ್ತಾ ಇದ್ರು. ಸ್ತ್ರೀಯರು ಸೀರೆ ಮತ್ತು ರವಿಕೆ, ಪುರುಷರು ಪಂಚೆ, ನಿಲುವಂಗಿ, ಶಾಲು ಮತ್ತು ರುಮಾಲುಗಳನ್ನು ಧರಿಸ್ತಾ ಇದ್ರು. ಸ್ತ್ರೀಯರು ಆಭರಣ ಪ್ರಿಯರಾಗಿರ್ತಕ್ಕಂಥದ್ದು. ಬೆಲೆ ಬಾಳುವ ಮುತ್ತು ರತ್ನಗಳಿಂದ ಕೂಡಿರ್ತಕ್ಕಂಥ ಚಿನ್ನ ಮತ್ತು ಬಂಗಾರದ ಹಾರ, ಕಂಠಿಹಾರ, ಬಳೆ, ಉಂಗುರ, ಡಾಬು, ವಂಕಿ, ಕಾಲುಂಗುರ, ಮೂಗುತಿ, ಕಿವಿಯೋಲೆ ಹೀಗೆ ಅನೇಕ ರೀತಿಯ ಆಭರಣಗಳನ್ನ ಧರಿಸ್ತಾ ಇದ್ರು. ಹಬ್ಬ ಹರಿದಿನಗಳು, ಉತ್ಸವಗಳು, ಜಾತ್ರೆಗಳು, ಮದುವೆ ಇನ್ನಿತರ ಸಮಾರಂಭಗಳಲ್ಲಿ ಸ್ತ್ರೀ ಪುರುಷರು ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂಥ ವಸ್ತ್ರಾಭರಣಗಳನ್ನ ಧರಿಸಿಕೊಂಡು ಆ ಒಂದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದಿರ್ತಕ್ಕಂಥದ್ದು. ಈ ವಿಚಾರವಾಗಿ ಅಬ್ದುಲ್ ರಜಾಕ್ ತನ್ನ ಬರವಣಿಗೆಯಲ್ಲಿ ಆತ ದಾಖಲೆ ಮಾಡಿರ್ತಕ್ಕಂಥವನು. ಇನ್ನು ಮನರಂಜನೆ ವಿಚಾರಕ್ಕೆ ಬಂದರೆ, ವಿಜಯನಗರದ ಅರಸರು ಮತ್ತು ಪ್ರಜೆಗಳು ಮನರಂಜನೆಯ ಪ್ರಿಯರು ಆಗಿರ್ತಕ್ಕಂಥದ್ದು. ಮನರಂಜನೆಗೋಸ್ಕರವಾಗಿ ನೃತ್ಯ, ಸಂಗೀತ, ನಾಟಕ, ಮಲ್ಲಯುದ್ಧ, ಕತ್ತಿವರಸೆ, ಡೊಂಬರಾಟ, ಪ್ರಾಣಿಗಳ ಸ್ಪರ್ಧೆ ಹೀಗೆ ಅನೇಕ ಚಟುವಟಿಕೆಗಳು ನಡೀತಾ ಇದ್ದವು. ಈ ರಾಜರ ಹುಟ್ಟುಹಬ್ಬ, ವಿಜಯೋತ್ಸವ, ಪಟ್ಟಾಭಿಷೇಕ ಸಮಾರಂಭ, ಪುತ್ರೋತ್ಸವ, ದಸರಾ ಹಬ್ಬ ಹೀಗೆ ಅನೇಕ ಸಂದರ್ಭಗಳಲ್ಲಿ ಮನರಂಜನೆ ಸ್ಪರ್ಧೆಗಳು ನಡೀತಾ ಇದ್ದವು. ವಿಜಯನಗರ ಕಾಲದ ಅತ್ಯಂತ ಪ್ರಮುಖ ಹಬ್ಬ ಅಂತಂದರೆ ನವರಾತ್ರಿ ಉತ್ಸವ. ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇತ್ತು. ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಮಹಾನವಮಿ ದಿಬ್ಬದ ಸ್ಥಳದಲ್ಲಿ ಅತ್ಯಂತ ವೈಭವಯುತವಾಗಿ ಈ ಒಂದು ನವರಾತ್ರಿ ಉತ್ಸವ ಅಲ್ಲಿ ನಡೀತಾ ಇತ್ತು. ಮುಂದೆ ಮೈಸೂರಿನಲ್ಲಿ ನಡೀತಕ್ಕಂಥ ದಸರಾ ಉತ್ಸವಕ್ಕೆ ಇದೇ ಪ್ರೇರಣೆ ಕೂಡ ಆಗಿರ್ತಕ್ಕಂಥದ್ದು. ಹಾಗೆ ಆ ಕಾಲಘಟ್ಟದ ಸಮಾಜದಲ್ಲಿ ಹೋಳಿ ಹಬ್ಬವನ್ನು ಬಡವ ಶ್ರೀಮಂತ, ಮೇಲು ಕೀಳು ಅಂತಕ್ಕಂಥ ಭಾವನೆ ಇಲ್ಲದೆ ಎಲ್ಲ ವರ್ಗದ ಜನ ಈ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದಿರ್ತಕ್ಕಂಥದ್ದು. ಹಾಗೆ ವೈವಾಹಿಕ ಪದ್ಧತಿಯ ವಿಚಾರಕ್ಕೆ ಬಂದರೆ,
ಈ ಕಾಲಘಟ್ಟದಲ್ಲಿ ಅನೇಕ ರೀತಿಯ ವೈವಾಹಿಕ ಪದ್ಧತಿಗಳು ಜಾರಿಯಲ್ಲಿ ಇದ್ದವು. ರಾಜ್ಯದ ಬಹುಸಂಖ್ಯಾತ ಜನರು ಏಕ ಪತ್ನಿ ವೃತಸ್ಥರಾಗಿದ್ದರು. ಆದರೆ ರಾಜರು, ಸಾಮಂತರು, ಪಾಳೆಗಾರರು, ಶ್ರೀಮಂತರಲ್ಲಿ ಬಹುಪತ್ನಿತ್ವ ಪದ್ಧತಿ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ಹೊಂದಿದವರನ್ನ ಪ್ರತಿಷ್ಠಿತ ವ್ಯಕ್ತಿ ಅಂಥೇಳಿ ಆವತ್ತಿನ ಸಮಾಜ ಪರಿಗಣಿಸ್ತಾ ಇತ್ತು. ಕೃಷ್ಣದೇವರಾಯನಿಗೆ ತಿರುಮಲಾಂಬ, ಚಿನ್ನ